ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇತ್ತೀಚೆಗೆ ಹಿಂದೂ ಧರ್ಮದ ಭಾಗವಲ್ಲ, ನಾವು ಸ್ವತಂತ್ರ ಧರ್ಮ ಲಿಂಗಾಯತ ಅನ್ನುವಂಥ ಒಂದು ಪ್ರಬಲವಾದ ಬೆಳೆದ ರೀತಿಯಲ್ಲಿ ಇನ್ನೊಂದು ವಾದ ಪ್ರಬಲವಾಗಿ ಅದನ್ನು ತನ್ನೊಳಗೆ ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ. ಅದು ಹಿಂದುವಿನ ಭಾಗ. ಇದೊಂದು ಕಾಲಕ್ಕೆ ನಮ್ಮ MM ಕಲಬುರ್ಗಿಯವರ ಮತ್ತು ನಮ್ಮ ಚಿದಾನಂದ ಮೂರ್ತಿಗಳಿಗೆ ವಾದ ಇದ್ದಂಗೆ ಅದ. ಇದು ಚಿದಾನಂದ ಮೂರ್ತಿಯವರು ಶತಾಯ ಗತಾಯ ಮಾಡಿ ವಚನ ಸಾಹಿತ್ಯವನ್ನು ಹೇಗಾದರೂ ಹಿಂದುತ್ವದಲ್ಲಿ ಹಿಡಿದಿಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದರೆ, ನಮ್ಮ MM ಕಲಬುರ್ಗಿಯವರು ಇದನ್ನು ಮೀರಿ ಅಲ್ಲದು ಹಿಂದೂಗಳ ಭಾಗ ಅಲ್ಲದು. ಯಾಕಂದರೆ ಸ್ವತಂತ್ರವಾಗಿ ವಿಚಾರಧಾರೆ ಇದ್ದಂಥ 12ನೇ ಶತಮಾನ ಸ್ವತಂತ್ರ ಧರ್ಮ ಲಿಂಗಾಯತ ಅಂತೇಳಿದರು. ಅಂದರೆ ಒಬ್ಬರು ಹಿಂದೂ ಧರ್ಮದ ಅಡಿಯಲ್ಲಿ ತುರುಕಬೇಕಾದನಂತೇಳಿ, ಇನ್ನೊಬ್ಬರು ಅದಲ್ಲ ಸ್ವತಂತ್ರ ಧರ್ಮ ಅನ್ನುವಂಥದ್ದು. ಇವತ್ತು ಅದು ಇನ್ನಷ್ಟು ಟಿಂಬಾಗಿ ದೊಡ್ಡದಾಗಿ ಬೆಳೀತಾ ಇದೆ. ಎರಡೂ ಕಡೆ ತಮ್ಮ ವಾದನ ಮಂಡಿಸ್ತಾ ಇದ್ದಾರೆ. ಅಂಥ ವಾದ ಮಂಡನೆಯಲ್ಲಿ ಹಿಂದುತ್ವದ ಭಾಗ, ಉಪನಿಷತ್ತುಗಳ ಒಂದು ಭಾಗ, ಈ ಒಂದು ವಚನಗಳು ಅನ್ನುವಂಥ ಮಾತನ್ನು ಅದನ್ನು ಪ್ರೂವ್ ಮಾಡೋದ್ರವಾಗಿ ವಚನ ದರ್ಶನ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡಿದ್ದು ನಮ್ಮ ಏನಪ್ಪ ಅಂದ್ರೆ ಅಯೋಧ್ಯ ಪಬ್ಲಿಕೇಶನ್ ವಚನ ದರ್ಶನ. ಆ ದಿಶೆಯಲ್ಲೇ ಅಲ್ಲಿ ಏನು ಪ್ರಯತ್ನ ಮಾಡಿದಾರಪ್ಪ ಅಂತಂದ್ರೆ, ವಚನಕಾರರು ಉಪನಿಷತ್ತುಗಳಿಂದ ವೇದಗಳಿಂದ ಮತ್ತಾವುದರಿಂದ ಪ್ರಭಾವಿತರಾಗಿದ್ದಾರೆ. ಹಿಂದೂಗಳಿಂದ ಇವರು ಭಿನ್ನಲ್ಲ, ಹಿಂದೂ ಧರ್ಮದ ಒಂದು ಭಾಗ ಅಂತೇಳಿ ಒತ್ತಿ ಹೇಳಿದ್ದಾರೆ. ಅದನ್ನು ಒತ್ತಿ ತಿರಸ್ಕಾರ ಮಾಡಿದ್ದಾರೆ ಲಿಂಗಾಯತ ಧರ್ಮ ವಾದ ಪ್ರತಿಪಾದನೆ ಮಾಡುವಂಥವ್ರು. ಅವ್ರದ್ದು ಸ್ಪಷ್ಟ. ಅದರಲ್ಲೂ ಇತ್ತೀಚೆಗೆ ನಮ್ಮ ಪ್ರಜಾವಾಣಿಯಲ್ಲೇ ಒಬ್ಬ ಲೇಖನವನ್ನು ಭಾಳ ಸುಂದರವಾಗಿ ಬರೆದಿದ್ದಾರೆ. ವಿಜಯ್ ಮಹಾಂತೇಶ್ ಪಾಪ್ನಾಳ್ ಅನ್ನುವಂತಹ ಒಬ್ಬ ಪ್ರಾಚೀನ ಇತಿಹಾಸ ಶಾಸನ ಕ್ಷೇತ್ರದ ಸ್ವತಂತ್ರ ಸಂಶೋಧಕ ಲೇಖಕರು ಭಾಳ ಸುಂದರವಾಗಿ ಬರೆದಿದ್ದಾರೆ. ಅವರು ಸ್ಪಷ್ಟವಾಗಿ ಎಲ್ಲ ಹೇಳ್ತಾರೆ, ಇದನ್ನು ವಚನ ದರ್ಶನ ಕೃತಿ ಅಸತ್ಯವನ್ನು ಸತ್ಯವನ್ನು ಸಾಧಿಸಲು ನಡೆಸಿರೋ ಹುನ್ನಾರ ಅಂತ ಹೇಳ್ತಾರೆ. ಹುನ್ನಾರ ತಪ್ಪು ಮಾಡ್ತಾಯಿದ್ರು, ಹುನ್ನಾರ ಮಾಡ್ತಾಯಿದ್ದಾರೆ. ಅನಗತ್ಯ ನಮ್ಮನ್ನು ಹೋಗಿ ಎಲ್ಲೂ ತುರುಕ್ತಾ ಇದ್ದಾರೆ. ನಾವಲ್ಲ, ಉಪನಿಷತ್ತುಗಳ ಅಡಿಯಾಡಲ್ಲ, ಇದು ಸ್ವತಂತ್ರವಾದದ್ದು, ಸ್ವತಂತ್ರ ವಿಚಾರಗಳು ಅನ್ನೋ ಮಾತನ್ನು ಪ್ರೂವ್ ಮಾಡ್ತಾಯಿದ್ದಾರೆ. ವಚನಗಳನ್ನು ಉಪನಿಷತ್ತುಗಳಿಗೆ ಅಧೀನಗೊಳಿಸೋದು ಅಪಚಾರ. ಅಧೀನ ಅಂದರೆ ಅಡಿಯಾಡಿದು ಅಂತ ಅಲ್ಲ, ಅದಕ್ಕೆ ಪ್ರತಿಭಟನೆಯಾಗಿ ಎದ್ದಿರ್ತದ್ದು. ಅಲ್ಲಿ ಜಾತಿ ಪದ್ಧತಿ, ಅಲ್ಲಿ ಧರ್ಮದ ಪದ್ಧತಿಗಳು, ಆಚಾರ ವಿಚಾರಗಳು ವಿರೋಧ ಮಾಡಿ ಮೇಲೆದ್ದಿದ್ದು ಅನ್ನೋದನ್ನು ಇವರು ಒತ್ತಿ ಹೇಳಿದ್ದಾರೆ. ಆದರೆ ವಚನ ದರ್ಶನದಲ್ಲೇ ನಮ್ಮಲ್ಲಿ ಒಂದು ಏನಪ್ಪ ಅಂತಂದ್ರೆ, ಒಬ್ಬ ದೊಡ್ಡ ಚಿಂತಕರು ವಿಚಾರವಾದರು ಬಂದು ಹೋಗ್ತಾರೆ. ಅವರು MR ಶ್ರೀನಿವಾಸ ಮೂರ್ತಿ ಅಂತೇಳಿ ಭಾಳ ದೊಡ್ಡ ಏನಪ್ಪ ಚಿಂತಕರು. ಮತ್ತು ವಚನ ಇಲ್ಲಿ ಅವರು ಬರೆದಂಥ ವಚನ ಧರ್ಮಸಾರ ಅನ್ನೋ ಪುಸ್ತಕದಲ್ಲೇ ಒಂದು ಹೊತ್ತಿಗೆಯಲ್ಲೇ ಬರ್ಕೊಳ್ತಾರೆ. ಆದರೆ ಅದನ್ನು ಬೇರೆ ರೂಪದಲ್ಲೇ ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಈ ಮಲ್ಲೇಪುರಂ G ವೆಂಕಟೇಶ್ ಅವರು MR ಶ್ರೀನಿವಾಸ ಮೂರ್ತಿ ಅಂದರೆ MR ಶ್ರೀ ಅವರ ಹೆಸರಿನಲ್ಲೇ ಧರ್ಮಸಾರದಲ್ಲೇ ಕೃತಿಯನ್ನು ಉದ್ಧರಿಸುತ್ತಾ, ವಚನ ಸಾಹಿತ್ಯ ಉಪನಿಷತ್ತುಗಳ ತಿಳಿ ಬೆಳಕಿನಲ್ಲಿ ಬೆಳೆದು ಬಂದಿದೆ ಎಂದು, ವಚನಗಳು ಕನ್ನಡದ ಉಪನಿಷತ್ತುಗಳೆಂದು MR ಶ್ರೀ ಅವರು ಆ ಕೃತಿಯಲ್ಲಿ ಸಾಧಾರಣವಾಗಿಯೂ ಯುಕ್ತಿಯುಕ್ತವಾಗಿ ಪ್ರತಿಪಾದಿಸಿದ್ದರು ಅಂಥೇಳಿ ಒಂದು ಅಭಿಪ್ರಾಯ ಹೇಳ್ತಾರೆ. ನಮ್ಮ ಮಲ್ಲೇಪುರ G ವೆಂಕಟೇಶ್ ಅವರು ಅದನ್ನು ಸಾರಾಸಾರವಾಗಿ ತಿರಸ್ಕಾರ ಮಾಡ್ತಾರೆ ನಮ್ಮ ವಿಜಯ ಮಹಾಂತೇಶ್ ಪಾಪ್ನಾಳರು. ಯಾಕಂದರೆ ಅವ್ರು ಹೇಳುವಂಥದ್ದು ಸ್ಪಷ್ಟವಾಗಿ MR ಶ್ರೀ ಅವರು ಎಲ್ಲಿಯೂ ವಚನ ಧರ್ಮಸಾರದಲ್ಲಿ ಹೇಳಿಲ್ಲ, ಸ್ಪಷ್ಟವಾದ ಅಭಿಪ್ರಾಯ ಕೊಟ್ಟಿದ್ದಾರೆ. ವಚನ ಸಾಹಿತ್ಯ ಎರವಲು ತಂದದ್ದಲ್ಲ, ಯಾರಿಂದ ತಂದಿದ್ದಲ್ಲದು, ಅದು ಕನ್ನಡದ ಸ್ವಾರ್ಜಿತ ಸ್ವತ್ತು, ನಾವು ಗಳಿಸಿದ ಸ್ವತ್ತು. ವಚನಕಾರರು ಸಂಸ್ಕೃತದ ಆಚಾರ್ಯರಲ್ಲ, ಅವರು ಅಚ್ಚಗನ್ನಡದ ಬೇಸಾಯಗಾರರು. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ ಅದ್ಭುತ ಮಾತು ಹೇಳಿದ್ದಾರೆ ನಮ್ಮ MR ಶ್ರೀ ಅವರು. ಅದನ್ನು ತಮಗೆ ಬೇಕಾದಂಗೆ ಇವರು ವಾದ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಅಯೋಧ್ಯ ಪಬ್ಲಿಕೇಶನ್ನ ವಚನ ದರ್ಶನದಲ್ಲಿ ನಮ್ಮ ವೆಂಕಟೇಶ್ ಅವರು ಅಂತ ಈ ಮಾತನ್ನು ಹೇಗಿಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇತ್ತಕ್ಕಾಟ ನಡೆದಿದ್ದಾವೆ ಸಾಕಷ್ಟಾಗಿ. ಇವು ಒಂದು ಕಡೆ ಅದು ಸ್ವತಂತ್ರ ಧರ್ಮವನ್ನು ಮಾಡೋದಕ್ಕಾಗಿ ಲಿಂಗಾಯತ ಒಂದು ಹೆಸರಿನಲ್ಲೇ ಪ್ರಯತ್ನ ಮಾಡ್ತದೆ, ಇನ್ನೊಂದು ಹೆಸರಿನಿಲ್ಲ ಅದು ಹಿಂದುತ್ವದ ಭಾಗ ಅನ್ನೋದು ಪ್ರಯತ್ನ ಮಾಡ್ತಿದ್ದಾರೆ. ಎರಡೂ ತಪ್ಪು. ಎರಡರ ಬಗ್ಗೆ ಹೇಳಬೇಕಾಗಿದ್ದು ಇಷ್ಟ. ಹೌದು, ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಇನ್ನೂ ಸಂಶೋಧನೆ ಆಗಬೇಕಾದಂಥದ್ದು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಬಸವಣ್ಣವರು ದೈವೇ ಧರ್ಮದ ಮೂಲ, ದಯನ ಧರ್ಮ. ಯಾವ ಧರ್ಮ ಸ್ಥಾಪಿಸಲಿಕ್ಕೆ ಹೋಗಲಿಲ್ಲ. ಭಾಳ ಬುದ್ಧಿವಂತರು ಬಸವಣ್ಣವರು ಮತ್ತು ಅಲ್ಲಂಪ್ರಭುಗಳು.
ಅವರಷ್ಟು ಬುದ್ಧಿವಂತರು ಅವರಷ್ಟು ಅನುಭವಿಗಳು ಮೋಸ್ಟ್ಲಿ ಇಲ್ಲಿ ಸಿಗಲಿಕ್ಕಿಲ್ಲ ಈ ಶತಮಾನದಲ್ಲೂ. ಯಾಕಂದರೆ ಭಾಳಷ್ಟು ವಿಚಾರಗಳನ್ನ ಸಾಕಷ್ಟು ಸಲ ಚಿಂತನೆ ಮಾಡಿಕೊಂಡಾಗ, ನನ್ನನ್ನು ವಿಮರ್ಶೆ ಮಾಡಿಕೊಂಡಾಗ, ಅವರ ಅದ್ಭುತವಾದ ವಿಚಾರಗಳನ್ನು ನೋಡಿದಾಗ ಎಂಥದ್ರಿ ಇವರು ಅಂತೇಳಿ. ಅದಕ್ಕಾಗಿ ಒಂದು 2-3 ವಚನಗಳಿಂದ ನಾನು ಸತತ ನನ್ನ ಜೋಬಿನ ಇಟ್ಕೊಂಡಿರ್ತಾರೆ ನೋಡೋ ಸಲುವಾಗಿ, ಅದನ್ನು ನೆನಪಿಸ್ಕೊಳ್ಳೋ ಸಲುವಾಗಿ. ಅವು 2 ವಚನಗಳು ಸಾಕು ಅವ್ರು ಯಾರು ಏನು ಅನ್ನೋದಕ್ಕಾಗಿ. ಲಿಂಗಾಯತರು ಹೌದು ಅಲ್ಲೋ, ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದವರು ಇಲ್ಲೋ, ಮತ್ತೊಂದು ಧರ್ಮ ಸ್ಥಾಪನೆ ಮಾಡೋಕ್ಕಿಂತಲೂ ಅವ್ರಿಗೆ ಗೊತ್ತಾಗಿತ್ತು ಅಷ್ಟರೊಳಗೆ. ಒಂದು ಧರ್ಮ ಇನ್ನೊಂದು ಧರ್ಮ ಆಗಿ ಪರಿವರ್ತನೆ ಆದಾಗ, ಒಂದು ವಿಚಾರ ಧರ್ಮ ಆಗಿ ಪರಿವರ್ತನೆ ಆದಾಗ ಅದು ಸಂಪ್ರದಾಯ ಆಗ್ತದೆ ಕಾಲಾಂತರದಲ್ಲಿ ಅಂತೇಳಿ. ಅದು ಶುದ್ಧ ಸತ್ಯ. ಯಾಕಂದರೆ ಇವತ್ತು ನೋಡ್ರಿ, ಗಾಂಧೀಜಿಯವ್ರ ಫಾಲೋವರ್ಸರು ಭ್ರಷ್ಟಾಚಾರಿಗಳಾಗಿ ಹೋಗ್ಬಿಟ್ರು. ಇದು ಗಾಂಧೀಜಿ ಧರ್ಮನ ಸತ್ಯದ ಧರ್ಮ ಪ್ರತಿಪಾದನೆ ಮಾಡಿದ್ರು ಗಾಂಧೀಜಿಯವರು. ಇವತ್ತು ಏನಾದರೂ ಹಾಗೆ ಪ್ರತಿಯೊಂದ್ರ ಬಗ್ಗೆ, ಇನ್ನು ಧರ್ಮದ ಬಗ್ಗೆ ಹೋದಾಗ ಧರ್ಮವನ್ನು ಹೇಳೋ ಮುಂದೆ ದೈವೇ ಧರ್ಮ ಅಂತ ಹೇಳಿದಂಥ ಎಲ್ಲ ಧರ್ಮಗಳು, ಅದು ಧರ್ಮವು ರಕ್ಷಿತ ಅಂತ ಹೇಳುವಂಥ ಧರ್ಮಗಳು ಇವತ್ತು ಕೊಲ್ಲೋದಕ್ಕೆ ಹೊಡೆಯೋದಕ್ಕೆ ಈಗ ನೋಡ್ರಿ, ಇವತ್ತು ಪ್ರತಿದಿನ ನಡೀತಿರುವಂಥ ಘಟನೆಗಳು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತಮ್ಮ ಸತ್ಯನ ಹೇಳುವಂಥ ಅನೇಕ ಜನ ಇರ್ಬೋದು. ಅದನ್ನೇನು ಮಾಡ್ತಾಯಿದ್ವಿ, ಧರ್ಮವನ್ನು ಹಿಂಸೆಗೆ ಒಯ್ತಾ ಇದ್ವಿ. ಅದಕ್ಕಾಗಿ ಬಸವಣ್ಣವ್ರಿಗೆ ಬೇಡಾಗಿತ್ತು ಅವ್ರಿಗೂ. ಯಾವ ಲಿಂಗಾಯತ ಧರ್ಮ, ಯಾವ ಇನ್ನೊಂದು ಧರ್ಮ ಅನ್ನೋಕ್ಕಿಂತಲೂ ಲಿಂಗಾಯತ ಹೌದು, ಲಿಂಗವನ್ನು ಆಯತ್ ಮಾಡ್ಕೊಂಡವರು ಎಲ್ಲ ನಾವು ಅದನ್ನು ಗುರುತು. ನಾವು ಒಬ್ಬ ದೈ ಇದ್ದಂಥವ್ರು ಅಂತ ಹೇಳುವಂಥದ್ದು. ಅದಕ್ಕಾಗಿ ಅವರು ಒತ್ತಿ ಹೇಳಿದ್ರು, ದೈವೇ ಧರ್ಮದ ಮೂಲ ಕಾಯವೇ ಕೈಲಾಸ ಅಂತ ಹೇಳಿದರು. ಕೈಲಾಸ ಮತ್ತೊಂದಿಲ್ಲ, ನಮ್ಮ ಕಾಯನ ಆರೋಗ್ಯಪೂರ್ಣ ಇಟ್ಕೊಂಡ್ರೆ ಅದು ಒಳ್ಳೆಯದನ. ಎಲ್ಲವೋ ಎಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ, ಎರಡು ಮಾತುಗಳು ಸಾಕು. ಅವ್ರು ಎಂಥದ್ದು ಇದ್ದು ಅಂತ ಅಯ್ಯ ಅಂದಲ್ಲೇ ಸಹಜವಾಗಿ ಗೌರವ ಬರ್ತದೆ. ಯಪ್ಪ ನೀವು ದೊಡ್ಡವ್ರಿಗೆ ಅಂದಾಗ ಸಹಜವಾಗಿ, ಯಾಕೋ ಮಗನ ಅಂತಂದ್ರೆ ನೀ ಏನೋ ಮಗನ ಅನ್ನೋಂಥದ್ದು ಬರ್ತದೆ. ಅದಕ್ಕಾಗಿ ಬಸವಣ್ಣವರು ಇಲ್ಲೇ ಸ್ವರ್ಗದ, ಅದಕ್ಕೆ ಇನ್ನೊಬ್ರು ನೀವು ಗೌರವಿಸ್ರಿ, ಅವ್ರು ನಿಮ್ಮನ್ನು ಗೌರವಿಸ್ತಾರೆ ಅನ್ನೋಂಥ ಮಾತನ್ನು ಇದನ್ನೆಲ್ಲ ಗಮನಿಸಿದಾಗ, ಸಹಜವಾಗಿ ನಿಂತು ವಿಚಾರ ಮಾಡಿದಾಗ ಬಸವಣ್ಣವರು ಇನ್ನೊಂದು ಮತ್ತೊಂದು ಹೊಸ ಧರ್ಮ ಹುಟ್ಟು ಹಾಕಿದ್ರೆ ಅನ್ನೋ ಪ್ರಶ್ನೆ ಬರ್ತದೆ. ಚರ್ಚೆ ಮಾಡೋದು ಮುಂದೆ ಅದನ್ನೂ ಇರಲಿ. ಆದರೆ ಅವ್ರ ವಚನ ಹೆಂಗಿತ್ತಪ್ಪ ಅಂತಂದ್ರೆ, ಉಪನಿಷತ್ತಿನ ಅಡಿಯಾಳಲ್ಲ ವಚನಗಳು ಅನ್ನೋ ಸ್ಪಷ್ಟ ಉತ್ತರ. 2 ವಚನ ಸಾಕು. ಉಪನಿಷತ್ತಿಂದಾಯಿತು, ವೇದದ್ದಾಯಿತು, ಮತ್ತು ಅವ್ರದ್ದಾಯಿತು. ಇವತ್ತಿನ ಹಿಂದೂ ಧರ್ಮ ಪ್ರತಿಪಾದಕರು ಸನಾತನಿಗಳು ಅಂತ ಹೇಳುವಂಥ ವಾದ ಮಾಡ್ತಾರಲ್ಲ, ಅವ್ರಿಗೆಲ್ಲ ಒಂದು ಸವಾಲು ವಚನಗಳು. ಅದನ್ನು ಮೊದಲನೇದು ವಚನ ಬಸವಣ್ಣಂದು. ಬಸವಣ್ಣವರು ಸ್ಪಷ್ಟ ಈಗ ಹಲವು ಸಲ ರೆಫರ್ ಮಾಡಿದ್ದೀನಿ. ಇದಕ್ಕೆ ನಾವು ಉತ್ತರನೂ ಬಯಸ್ತಾ ಇರ್ತೀನಿ ಸಾಕಷ್ಟು ಈ ವೀಕ್ಷಕರಿಂದ. ಅದು ಮೊದಲನೇ ವಚನ ಬಸವಣ್ಣವ್ರ ಸಂಪುಟ ನಮ್ಮ MM ಕಲಬುರ್ಗಿಯವ್ರು ಮಾಡಿದ್ದದು. ವಚನ ನಂಬರ್ 717 ಪುಟ 180 ಬರ್ತದೆ. ಸ್ಪಷ್ಟವಾಗಿ ಹೇಳ್ತಾರೆ, ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ. ನೋಡಯ್ಯ ಕೂಡಲ ಸಂಗಮ ದೇವ, ಮನೆಯ ಮಗನಾನಯ್ಯ, ಮನೆಯ ಮಗನಾನಯ್ಯ. ಏನಿದು ಅದ್ಭುತವಾದ ವಿಚಾರ. ಹೌದು, ಕೂಡಲ ಸಂಗಮ ಬಿಡಲಿಲ್ಲ, ಕೂಡಲ ಸಂಗಮ ದೇವರು ನೆನೆಸಿದ್ರು. ಹೌದು, ಲಿಂಗಾಯತರು ವಾದಗಳವ್ರಿಗೆ ಆಸರ ಆಗ್ಬೋದಿಲ್ಲ ಅಂತಲ್ಲ, ಇರಲಿ, ಅದೇನು ಹಾನಿಕಾರಕ ಅಂತ ಅಲ್ಲ. ಆದರೆ ಈ ವಿಚಾರ ಉಪನಿಷತ್ತಿನ ಅಡಿಯಾಳಾಗ್ಲಿಕ್ಕೆ ಸಾಧ್ಯತೆ ಇಲ್ರಿ. ಇದು ಹಿಂದೂ ಧರ್ಮ ಸನಾತನಿ ವಾದಗಳು ಮಾಡ್ತಾರಲ್ಲ, ಅವ್ರು ಹೇಳಿದ ಪ್ರಕಾರ ಅಂತಿಲ್ರಿ, ಅದಕ್ಕೆ ಪ್ರತಿಭಟನಾ ಆರೋಪದಲ್ಲಿ ಅದು. ಇದು ವೈಚಾರಿಕವಾಗಿ ಇದು ಉದ್ಭವವಾದಂಥದ್ದಲ್ಲ, ಸ್ವತಂತ್ರವಾಗಿ ಯೋಚನೆ ಮಾಡುವಂಥದ್ದು. MR ಶ್ರೀ ಅವ್ರು ಹೇಳಿದಂಥ ವಚನ ಇದು. ಒಂದು ವಚನ ಸಾಕು. ಇನ್ನೂ ಹೇಗಿದೆ ಬೇರೆ ಇವು ಮಾತ್ರ ಇದು ಗೊತ್ತಿರಬೇಕಾಗಿಲ್ಲ. ಇನ್ನು 2ನೇದು ಅಲ್ಲಂಪ್ರಭುಗಳದ್ದು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಈ ಇಬ್ಬರ ಮಹಾಶಯರಿಂದಾಗೆ ಇವತ್ತು ನಾವು ದೈವೇ ಧರ್ಮದ ಮೂಲ ಧೈರ್ಯ ಧರ್ಮ ಅನ್ನೋದು ಬಂದು ನಿಂತಿದ್ದೀವಿ. ಇವತ್ತು ಹಿಂದೂ ಧರ್ಮದ ಭಾಗ ಅಂತ ಅಲ್ಲವೇ ಅಲ್ಲ, ಅದ್ರಲ್ಲಿ 2 ಮಾತಿಲ್ಲ. ಅದರ ನಂತರ ಲಿಂಗಾಯತ ಅಂತ ಹೇಳ್ತಾ ಇದ್ದಾರೆ, ಇದೂ ಅಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ ಅಂತ ಇದೆ. ಹೊಸದಾಗಿ ವಿಚಾರ ಮಾಡುವಂಥ ವಿಷಯ. ಇವತ್ತು ಇನ್ನೊಂದು ನೆನ್ಪಿಟ್ಕೋಬೇಕಾಗಿತ್ತು ನಾವು. ಇತ್ತೀಚೆಗೆ UN ಸ್ಪಷ್ಟವಾಗಿ, UN ಅಂದರೆ ವಿಶ್ವಸಂಸ್ಥೆ, ದೊಡ್ಡ ಜನಸಂಖ್ಯೆ ಇದ್ದಿದ್ದು ಕ್ರಿಶ್ಚಿಯನ್ರು, ಅದರ ನಂತರ ಮುಸ್ಲಿಮರು, ಅದರ ನಂತರ ಬರೋರು ಚಾರ್ವಾಕರು. ದೇವರ ನಂಬಿಕೆ ಇಲ್ಲದವರು ಪ್ರಾಮಾಣಿಕವಾಗಿ ಬದುಕಲು ಮಾಡುವಂಥವ್ರು. ಅವರದ ಮೂರನೇದ್ದು ಇದನ್ನು ನಾವು ಗಮನ ಇಟ್ಟುಕೊಂಡ ಬಸವಣ್ಣವ್ರ ವಿಚಾರಗಳು ಚಾರ್ವಾಕರ ವಿಚಾರಗಳಲ್ಲೇ ಓದ್ತಾ ಇದ್ದಾವ. ಅಲ್ಲಂಪ್ರಭು ಅಂತ ಇದೆ ನೋಡಿ. ಅಲ್ಲಂಪ್ರಭುಗಳು ಏನು ಹೇಳ್ತಾರೆ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಗೋಶ್ವರನೆಂಬುದು ಮೀರಿದ ಗರವ. ಇದು ಅಲ್ಲಂಪ್ರಭುಗಳ ವಚನ. ಅಲ್ಲಂಪ್ರಭುಗಳ ವಚನದಲ್ಲೇ ವಚನ ನಂಬರ್ 465 ಪುಟ 122 ಬರ್ತದೆ. ಇದನ್ನ ಯಾಕೆ ಒಂದು ರೆಫರ್ ಮಾಡಿ ಹೇಳ್ತಾ ಇದ್ದೀವಿ ನಮಗೆಲ್ಲ ಅಂದರೆ, ಇನ್ನೊಮ್ಮೆ ಹೊಸದಾಗಿ ನಮ್ಮ ಬಸವಣ್ಣವರನ್ನು, ನಮ್ಮ ಅಲ್ಲಂಪ್ರಭುಗಳನ್ನು ನಾವು ಅನಾಲಿಸಿಸ್ ಮಾಡೋದು ನಮ್ಮ ಜೊತೆ ಇಟ್ಕೋಬೇಕಾಗಿದ್ದಾಗಿದೆ ಅಂತ ಹೇಳ್ತಾ, ಬಸವಣ್ಣವ್ರು ಮಾತ್ರ ಅಥವಾ ವಚನಕಾರರು ಎಲ್ಲರೂ ಹೆಚ್ಚು ಕಡಿಮೆ ಅವರು ಉಪನಿಷತ್ತನ್ನು ವಿಮರ್ಶೆ ಮಾಡಿದವರು, ಅಭ್ಯಾಸ ಮಾಡಿದವರು ಸತ್ಯ. ಆದರೆ
ಅವ್ರು ಅದ್ರ ದಾಸರಲ್ಲ. ಅವ್ರು ಹೇಳಿ ಕೇಳ್ಕೊಂಡು ಹೋಗುವಂಥ ದಾಸ ಪದ್ಧತಿ ಇಲ್ಲ. ನೀನೇ ಸತ್ಯಪ್ಪ ಅನ್ನೋಂಥದ್ದಿಲ್ಲ. ಅದು ವಿಮರ್ಶೆ ಮಾಡುವಂಥ ಗುಣ ಅದಲ್ಲ, ಅದು ದೊಡ್ಡದು. ಅಂದ್ರೆ ನಾವೆಲ್ಲ ವಿಮರ್ಶೆ ಮಾಡುವಂಥದ್ದು. ಮತ್ತು ಜೈನ ಧರ್ಮ, ಆ ಜಯ ಇದ್ದಂಥ ಲಿಂಗಾಯತ ಧರ್ಮ ಅಂದರೂ ಏನು ಅಡ್ಡಿ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.